ಖಂಡಿತ ಅಲ್ಲ 5 ನೀನು 3 ಕೊಡ್ತಿದ್ದೇನೆ ಹೇಳ್ತೀಯೋ ಅದಕ್ಕಾದ್ರೂ ನಾವು ಆಲೋಚನೆ ಮಾಡಬಹುದು. ಇಲ್ಲ ಒಂದೇ ಕೊಡ್ತೇನೆ ಅಂತ ಹೇಳಿದ್ರೆ ಅದಕ್ಕಾದ್ರೂ ಆಲೋಚನೆ ಮಾಡಬಹುದು. ಕೊಡುವುದೇ ಇಲ್ಲ ಅಂತ ಹೇಳಿದ್ರೆ ಆಗುದಿಲ್ಲ. ಅದನ್ನು ಹೇಳುವುದಿಲ್ಲ. ಕೊಡು ಕುಶಸ್ಥಳ ವರರಕಸ್ಥಳ ವಾರಣಾವತ ಆವಂತಿ ಚಕ್ರಪ್ರಸ್ಥಳ ಇಷ್ಟನ್ನಾದರೂ ಪಾಂಡವರಿಗೆ ಕೊಡು. ಅಲ್ಪತಂತ್ರ ಧರ್ಮರಾಜ ನೀನು ಕೊಟ್ಟಂತಹ ಅದೆಷ್ಟೋ ಕಷ್ಟಗಳನ್ನೆಲ್ಲ ಅನುಭವಿಸಿದ್ದಾರೆ. ಹಾಗಾದ್ರೂ ಸಮಷ್ಟಿಯಾಗಿ ಎಲ್ಲರ ಹಿತವನ್ನು ಬಯಸಿ ಒಪ್ಪಂದವನ್ನು ಏರ್ಪಡಿಸಿಕೊಂಡು 5 ಗ್ರಾಮಗಳು ಅಥವಾ 1 ಗ್ರಾಮದಲ್ಲಿ ನಾವು ತೃಪ್ತರಾಗಿರೋಣ ಎಂಬ ಭಾವನೆಗೆ ಧರ್ಮರಾಯ ಬಂದಿದ್ದಾರೆ. ಅದನ್ನು ದೌರ್ಬಲ್ಯ ಅಂತ ಭಾವಿಸಬೇಡ. ಯುದ್ಧ ಸನ್ನದ್ಧ ಸ್ಥಿತಿಯಲ್ಲಿದ್ದು ಇನ್ನಾದರೂ ಯುದ್ಧವಾಗದೆ ಅಖಂಡ ಆರ್ಯಾವರ್ತದಲ್ಲಿ ಯಾರಿಗೂ ಸಾವು ನೋವುಗಳು ಉಂಟಾಗದ ಮುಗಿಯುತ್ತದೆ ಅಂತ ಯಾರು ಅದಕ್ಕೆ ಧರ್ಮರಾಜ ಸಿದ್ಧನಾಗಿದ್ದಾನೆ. ಹಾಗಾಗಿ 5 ಗ್ರಾಮಗಳನ್ನಾದರೂ ಯುದ್ಧ ಅರ್ಥರಾಜ್ಯವನ್ನು ಕೇಳಿ ಬಾ ಕೃಷ್ಣ ಅಂತ ಹೇಳಿದ್ಯಾರು ಧರ್ಮರಾಜ. ಅರ್ಥವನ್ನು ಕೊಡದೇ ಇದ್ರೆ 5 ಗ್ರಾಮಗಳು ಸಾಕು ಅಂತ ಹೇಳಿದ್ಯಾರು ಧರ್ಮರಾಜನೇ. ಈ ಹೆಸರನ್ನೆಲ್ಲ ಹೇಳಿದ್ಯಲ್ಲ, ಈ ಹೆಸರು ಧರ್ಮರಾಯನೇ ಹೇಳಿದ್ದ ಅಲ್ಲ ನಾನು ಹೇಳಿ ಅದು 5 ಗ್ರಾಮಗಳು ಸಾಕು ಅಂತ ಹೇಳಿದವ. ಅದರಲ್ಲಿ ಯಾವುದೆಲ್ಲ ಬೇಕು ಅಂತ ಹೇಳಿದ್ರೆ ನೀನು ಮುರಾರಿಯಾಗಿ ಮಾತಾಡುದ. ಸಿಕ್ಕಬೇಕು ಅಂತ ನಿನಗೂ ಇಲ್ಲ, ಸಿಗಬಾರದು ಎನ್ನುವುದರಿಂದಲೇ ಧರ್ಮರಾಯ ಕೇಳಿದ 5 ಗ್ರಾಮಕ್ಕೆ ನಾನು ಕೊಡಲಾರದ ಸ್ಥಿತಿಯನ್ನು ನಿರ್ಮಾಣ ಮಾಡಿ 5 ನೀನು ಕೇಳ್ತಿ ಅಂತಾದ್ರೆ ಏನು ಮೂಲ ಮನೆಯಲ್ಲಿ ಕುಳಿತಂತಹ ಗೌರವ ಗೃಹಬಂಧನದಲ್ಲಿ ಇರಬೇಕು ಅಂತಲ್ಲ. ನಾವು ಹೊರಗೆ ಹೋಗಬಾರ್ದು, ಸುತ್ತಮುತ್ತ 5 ಜನರು ಮನೆಯಲ್ಲಿ ಕೂತು ನಮಗೆ ದಾರಿಯುವಂತ ಮಾಡಬೇಕು ಅಂತಲೋ. ಒಂದು ದೇಹದಲ್ಲಿರುವಂತಹ ಎಲ್ಲಾ ನರಗಳನ್ನು ಎಳೆದು ಇನ್ನು ಶರೀರವಿದೆ ಅಂತ ಹೇಳಿದ ಹಾಗ ನಿನಗೆ ಮರಣದಂಡನೆ ವಿಧಿಸುತ್ತೇನೆ. ಆದರೂ ನೀನು ಸಾಯುವುದಕ್ಕೆ ಬಯಸುವುದಿಲ್ಲ ಅಂತಾದ್ರೆ ನಿನ್ನ 2 ಕೈಯನ್ನು 2 ಕಾಲನ್ನು 2 ಕಣ್ಣನ್ನು ತೆಗೆಯಲಾಗ್ತದೆ. ಆ ಚಿತ್ರವನ್ನು ಬೇಕು, ಅದಕ್ಕಿಂತ ಮರಣದಂಡನೆಯನ್ನು ನಮ್ಮ ಈ 5 ಕೊಟ್ಟು ಏನು ಸಾಧಿಸುವುದಕ್ಕಿದೆ. ಅವರು ಪಡೆದು ಸಾಧಿಸಿದರು, ಕೊಟ್ಟು ಯಾರು ಸಾಧಕ್ಕಾಗುವುದಿಲ್ಲ. ಆದ್ದರಿಂದ ನೀನು ಕೇಳಿದ 5 ಗ್ರಾಮಗಳಲ್ಲಿ 1 ಗ್ರಾಮವನ್ನು ನಾನು ಕೊಡೆ. 1 ಅಂತ ಏನು, 1 ಸೂಜಿಯ ಮನ ಪೂರ್ವಷ್ಟು ನೆಲವನ್ನು ನೀನು ಕೇಳಿದೆ ಅಂತ ಅಂದ್ರೆ ಕೊಡಲಾರೆ. ಯಾಕೆ ಕೊಡುವುದಿಲ್ಲ? ಒಂದು ಕಾಲದಲ್ಲಿ ಚಕ್ರೇಶ್ವರನಂತಹ ಬಲಿಯ ಬಲಿ ನೀನೇ ಹೋಗಿದ್ದೀಯಂತೆ ಅಂತ ಕೆಲವರು ಹೇಳ್ತಾರೆ. ನಮಗೆ ಇನ್ನೂ ನಿರ್ಧಾರ ಆಗಲಿಲ್ಲ, ಅದು ಗೊತ್ತಾಗುವುದವರೆಗೆ ನಮ್ಮ ಶೋಧನೆ ಉಂಟು. ಅದೀತಪ್ಪ, ಅದೇ ನೀನು ಹೌದು ಅಂತ ಇದ್ರೆ 3 ಹೆಜ್ಜೆ ಭೂಮಿಯನ್ನು ಕೇಳಿ 3 ಅಡಿ ನೆಲದಲ್ಲಿಯೇ ಅವನ ತಲೆ ಮೇಲೆ ಕಾಲಿಡುವ ಹದೆ ಮಾಡಿ ಹಾಗಾಗಿ 1 ಸೂಜಿಯ ಹೊರಗುವಷ್ಟು ಕೊಡ್ತೇನೆ ಅಂತ ನಾನು ಹೇಳಿಬಿಟ್ರೆ ನೀನು ತಮ್ಮ ಸೂಜಿಯನ್ನು ತಂದು ತಯಾರಿ ಕೊಡ್ತು. ಬೇಡ, ನಿನ್ನ ಸೂಜಿಯಲ್ಲಿ ಅರ್ಥ ಮಾಡ. ನನ್ನ ಸೂಜಿಯಲ್ಲಿ ಅರ್ಥ ಮಾಡಿದ್ರು ಅದನ್ನು ಹೆಚ್ಚು ಕಡಿಮೆ ನೀನು ಮಾಡ್ತೀನಿ. ನನ್ನ ಸೂಜಿಯನ್ನು ಸ್ವಲ್ಪ ನೀನು ಕೈಯಾಡಿಸಿದ್ರೆ ಅದು ಹೆಚ್ಚು ಕಡಿಮೆ ಆದೀತು. ಆದ್ದರಿಂದ ನನ್ನ ಸೂಜಿಯಲ್ಲಿ ಅರ್ಥ ಮಾಡುವುದಿಲ್ಲ.
ಹಾಗಾಗಿ ನಿನಗೆ ಮತ್ತೆ ಪ್ರತ್ಯೇಕ ಉಂಟು. ಸಾರಿ ಹೇಳುವುದು ನಿನಗೆ, ನಡೆಯೋ ಮುರಾರಿ ಸುಖಗಳು ಒಂದು ವೇಳೆ ಇನ್ನೂ ನೀನು ನಿಂತ್ರೆ ಪೆಟ್ಟು ತಿನ್ನಬೇಕಾದೀತು. ಇದ್ದಾರೆ ದೌತ್ಯಕ್ಕೆ ಬಂದ ನನ್ನನ್ನು ಬಂಧಿಸಬೇಕು. ನಾವು ಎಂತ ಪಾತಗಳ ಕೃತ್ಯ ಮಾಡ್ತಾ ಇದ್ದೀರಿ? We're